ಎಲ್ಲ ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 2 ಗಂಟೆಯಿಂದ ಈಗ 5:30 3 ಗಂಟೆಗಳ ಕಾಲ ಇಟ್ಕೊಂಡು ನನಗೆ ಎಲ್ಲ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಪತ್ರಿಕಾ ಮಿತ್ರರು ಕೂಡ ಸಹ ನಮಗೆ 3 ಗಂಟೆಗಳ ಕಾಲ ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರ. ಇನ್ನೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರವಾಗಿ ನಾವು ಈಗ ಹೇಳಿದ್ದಾರೆ. ಈಗಾಗಲೇ ನಾವು ಮಾತಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ PLಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು PLಗೆ ನಮ್ಮ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯ ಅಂಗವಾಗಿ ನಾವು ತರಬೇತಿ ಕಾರ್ಯಕ್ರಮವನ್ನು ನೀಡಿದ್ದೀವಿ. ನಮಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಭಾರತದಲ್ಲಿ ಹಲವಾರು ಜನಾಂಗದಲ್ಲಿ ಏಕೈಕ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿರುವಂಥ ನಮ್ಮ ಕೊಟ್ಟೂರು ಮಂಜಣ್ಣವರಿಗೆ ಅಣ್ಣವರಿಗೆ ಮಂತ್ರಿ ಪದವಿ ಕೊಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮುಖಂಡರು ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸುಮಾರು 10 ರಿಂದ 15 ಸಾವಿರ ಹಲವಾರು ಜನಾಂಗದವರು 10 ರಿಂದ 1000 ಅಲ್ಲ ಸಾರಿ ಲಕ್ಷ ಜನ 10 ಕೋಟಿ ಜನ ಸುಮಾರು 10 ಕೋಟಿ ಜನ ಹಲವಾರು ಜನ ಇದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏಕೈಕ ಶಾಸಕರಾಗಿರುವಂಥದ್ದು ನಮ್ಮ ಕೊಟ್ಟೂರು ಮಂಜಣ್ಣವರು. ಅದರಿಂದ ಇನ್ನೂ ಮುಂದಕ್ಕೆ ಹೋಗಿ ಹೇಳೋ ಮಾತುಗಳನ್ನು ಹೇಳ್ತೇನೆ. ಹಲವಾರು ಜನಾಂಗಕ್ಕೆ ಒಂದು ಮಂತ್ರಿನೇ ಸೃಷ್ಟಿ ಮಾಡಿ ಅದಕ್ಕೆ ಅವನ್ನ ಮಂತ್ರಿ ಮಾಡಿದ್ರೆ ನಾವು ಇನ್ನೂ ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಲವಾರು ಜನಾಂಗಗಳ ಪೈಕಿ ನಮ್ಮ ಕೊತ್ತೂರು ಮಂಜಣ್ಣನವರು ಶಾಸಕರಾಗಿದ್ದಾರೆ. ಅದರಿಂದ ಅವರಿಗೆ ಮಂತ್ರಿ ಪದವಿ ಸಿಗಲಿ ಮತ್ತು ಮಂತ್ರಿ ಪದವಿ ಕೊಡಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಮುಂದೆ ಮಂಜಣ್ಣನವರು ರಾಷ್ಟ್ರ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಬೆಳೀಬೇಕಾದ್ರೆ ನಮ್ಮ ಮುಳಬಾಗಿಲು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೂಡ ನಾನು ಶಾಸಕನಾಗಿ ಹೋದ್ರೆ ಅವರಿಗೆ ಬಲ ಬರುತ್ತೆ. ನಾನು ಶಾಸಕನಾಗಬೇಕಾದ್ರೆ ನಮಗೆ ಇನ್ನೂ 40,000 ಓಟ್ ಕಮ್ಮಿ ಇದೆ. ನನಗೆ 25,000 ನನಗೆ ಕಡಿಮೆ ಬಂದಿತ್ತು. ಬಿಜೆಪಿ 10,000 ಇದೆ. ಇನ್ನು ನಮ್ಮಲ್ಲಿ ಆ ಕಡೆ ಹಾಕುವ ಕೂಡ ಒಂದು 5,000 ಇರ್ತಾರೆ. ಹೆಚ್ಚು ಕಮ್ಮಿ 40,000 ಓಟ್ಗಳನ್ನು ನಾವು ತೆಗೆಯಬೇಕಾಗುತ್ತೆ. ಅದರಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮನೆಗೂ ಹೋಗಬೇಕಾಗುತ್ತೆ. ಕಡೆ ಮನುಷ್ಯನ ಊರಿಗೂ ನಾನು ಹೋಗಬೇಕಾಗುತ್ತೆ. ನಾನು ಅವರು ಕಾಂಗ್ರೆಸ್ ಪಕ್ಷದವರು, ಇವರು JDS ಪಕ್ಷದವರು,
ಪಕ್ಷ ಸಂಘಟನೆ ಕೂಡ ತುಂಬಾ ಮುಖ್ಯ. ಇದೇ ರೀತಿ ನಾವು ನಗರಸಭೆಯಿಂದ ಓನ್ಲಿ ನಗರಸಭೆಯಿಂದ ಒಂದು ಮೀಟಿಂಗ್ ಅನ್ನು ಪ್ರತ್ಯೇಕವಾಗಿ ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ಒಂದು ಮೀಟಿಂಗ್ ಕರೀತೀನಿ. ಎರಡನೇದು ಮಹಿಳಾ ಶಕ್ತಿಗಳಿಗೆ ಅವರಿಗೆ ಉತ್ತೇಜನ ಮಾಡಕ್ಕೆ ಮಹಿಳೆಯರು ಕೂಡ ಒಂದು ಮೀಟಿಂಗ್ ಕರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ದೀರ್ಘ ಸುಮಂಗಲಿ ಕಾರ್ಯಕ್ರಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡಿಕೊಂಡು ಹೋಗ್ತಿದ್ವು. ಆದರೆ ನಮ್ಮ ಇಲ್ಲಿ ಹಿರಿಯರಿದ್ದಾರೆ, ಇವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯತಿ ಮಟ್ಟದಲ್ಲಿ ಹೋದಾಗ ನಮಗೆ ಅಲ್ಲಿ 50% ಜನ ಮಾತ್ರ ನಮಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು, ಇನ್ನು 50% ಜನ ಕಾರ್ಯಕ್ರಮಕ್ಕೆ ಬರೀತಿರಲಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಗೆ ಪ್ರತಿ ಬಾಗಿಲಿಗೆ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ತಗೊಂಡು ಹೋಗ್ಬೇಕಂತ ನನಗೆ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ಶ್ರಾವಣ ಮಾಸ ಬಂದ ತಕ್ಷಣ, ಇನ್ನು ಒಂದು ತಿಂಗಳಿಗೆ ಶ್ರಾವಣ ಮಾಸ ಬಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಕೊಂಡು ಪ್ರತಿ ಮನೆ ಬಾಗಿಲಿಗೂ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಕೊಡಕ್ಕೆ ನಮ್ಮ ಮುಖಂಡರ ಸಹಕಾರದೊಂದಿಗೆ ಬರ್ತೀನಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪಂಚಾಯತಿ ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಅದೇ ಪ್ಯಾರಲಲ್ ಆಗಿ ನಗರಸಭೆ ಸದಸ್ಯರು ಇಲ್ಲಿರ್ಬೋದು, ನೀವು ಎಲ್ಲ ಗಮನಿಸ್ಕೋಬೇಕು. ಒಂದು ಪಂಚಾಯತಿ ಈ ಕಡೆ ಮಾಡಿದ್ರೆ ಒಂದು ನಗರ ಒಂದು ವಾರ್ಡು ನಾನು ಮುಗಿಸ್ತೀನಿ, ಒಂದು ವಾರ್ಡ್ ಮುಗಿಸ್ತೀನಿ. ಒಂದು ಪಂಚಾಯತಿ 30 ಪಂಚಾಯತಿ ಇದೆ, 31 ವಾರ್ಡ್ ಇದೆ. ಅದರಿಂದ ಒಂದು ಪಂಚಾಯತಿ ಒಂದು ವಾರ್ಡ್ ಈಗ ಪ್ಯಾರಲಲ್ ಆಗಿ ಪಂಚಾಯತಿನೂ ಮುಗಿಸ್ತೀನಿ ಮತ್ತು ವಾರ್ಡನ್ನು ನಾನು ಮನೆ ಮನೆಗೂ ನೆಕ್ಸ್ಟ್ ಮಂತಿಂದ ಮನೆ